ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ಹಾಗೆ ಕೆಲವು ಜನರಿಗೆ ಡೌಟ್ ಕೂಡ ಇದೆ, ಏನಕ್ಕೆ ನಿಮ್ಮ ಅಪ್ಪ ಅಮ್ಮ ಬರೋದೇ ಇಲ್ಲ, ತುಂಬ ರೇರ್ ಆಗಿ ಬರ್ತಿರ್ತಾರೆ, ಅವಾಗವಾಗ ನೋಡ್ತಿರ್ತೀವಿ ಅಷ್ಟೇ. ಇನ್ನು ಕೆಲವರು ಅಂದ್ಕೊಂಡಿದ್ದಾರೆ ಮೇ ಬಿ ನಿಮ್ಮದು ಲವ್ ಮ್ಯಾರೇಜ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಇರ್ಬೋದಲ್ವಾ, ಅದೇ ರೀಸನ್ ಅಲ್ವಾ ಅಂತಲೂ ಕೇಳ್ತಿರ್ತಾರೆ. ಸೊ ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಯೋಚನೆ ಇದೆ, ಏನಕ್ಕೆ ಬರಲ್ಲ, ಏನು ಕಾರಣ ಅಂತ. ಆ್ಯಕ್ಚುಲಿ ನಮ್ಮಪ್ಪ ಇಷ್ಟು ದಿವಸ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಅವ್ರಿಗೆ ಜಾಸ್ತಿ ಲೀವ್ ಸಿಗ್ತಾ ಇರಲಿಲ್ಲ, ಸಿಕ್ಕರು 1-2 ದಿವಸ. ಸೊ ಅಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ 1 ಡೇ 2 ಡೇಸ್ ಬೇಕು, ಮತ್ತು 1 ದಿವಸನೂ ಇರೋಕ್ಕಾಗಲ್ಲ. ಇಲ್ಲಿ ಇದ್ರೂ ಅದು ಬಂದಂಗೂ ಅನ್ಸೋದಿಲ್ಲ, ಅದು ಏನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರಲ್ಲ ಅಲ್ವಾ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ತುಂಬ ಕಡಿಮೆ ಬರ್ತಾಯಿದ್ರು. ಯಾವಾಗೋ ಏನೋ ಫಂಕ್ಷನ್ಗಳಿದ್ದಾಗ ಅಥವಾ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಬರ್ತಾಯಿದ್ರು. ಆದರೆ ಇವಾಗ ನಮ್ಮಪ್ಪ ರಿಟೈರ್ಡ್ ಆಗಿದ್ದಾರೆ ಅಂದರೆ ಸ್ವಲ್ಪ ಫ್ರೀ ಟೈಮ್ ಎಲ್ಲ ಸಿಗುತ್ತೆ. ಅದಾದಮೇಲೂ ಕೂಡ ಕೇಳಿದ್ರು, ರಿಟೈರ್ಡ್ ಆದಮೇಲೂ ಕೂಡ ಬಂದಿಲ್ಲಲ್ಲ ಏನಕ್ಕೆ ಅಂತ. ರಿಟೈರ್ಡ್ ಆದಮೇಲೆ ಅವರು ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಹತ್ತಿರ ಇದ್ದು ನೋಡ್ಕೊಳ್ಬೇಕು, ಎಲ್ಲ ಮಾಡಬೇಕಲ್ವ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಹೋಯಿತು ಅವರಿಗೆ, ಅವಾಗೂ ಬರೋಕ್ಕಾಗಿಲ್ಲ. ಈಗ ಮನೆ ಒಂದು ಮಟ್ಟಕ್ಕೆ ರೆಡಿ ಆಗಿದೆ, ಅಂದರೆ ಈಗ ಅವರಿಲ್ಲ ಅಂದರೂ ಮ್ಯಾನೇಜ್ ಆಗತ್ತೆ. ಹಾಗಾಗಿ ಸ್ವಲ್ಪ ದಿವಸ ಮಕ್ಳ ಜೊತೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರ್ತಾ ಇದ್ದಾರೆ. ಅದಾದಮೇಲೆ ಅವ್ರು ಬರ್ಬೇಕು ಅಂದ್ಕೊಂಡ್ರು, ಅವ್ರಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಇದೆಲ್ಲ ನಾನು ಹೇಳೋದು ಬೇಕಾಗೇ ಇಲ್ಲ, ಯಾಕೆಂದರೆ ಪ್ರತಿ ವ್ಲಾಗಲ್ಲೂ ನಾನು ಅವಾಗ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಇನ್ನು ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ, ಮಕ್ಳ ಜೊತೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಯೂಶ್ವಲಿ ಅನ್ಸುತ್ತಲ್ವ, ಸ್ವಲ್ಪ ಏಜ್ ಆದಮೇಲೆ ಏನೋ ಒಂಥರ ಲೋನ್ಲಿ ಫೀಲ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ನೋಡ್ಬೇಕು ಅನ್ನಿಸ್ತದೆ, ಹಂಗಾಗಿ ಬರ್ತಾ ಇದ್ದಾರೆ ಇವತ್ತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ ಅದನ್ನ ಮಾತಲ್ಲಿ. ಆ್ಯಕ್ಚುಲಿ ನನಗೆ ಯಾವಾಗಿಂದನೂ ಇದು ಡ್ರೀಮ್ ಇತ್ತು, ಕರ್ಕೊಂಡು ಬರಬೇಕು, ಕೆಲವು ದಿವಸ ನಮ್ಮ ಮನೇಲಿ ಇಟ್ಕೊಂಡು ನೋಡ್ಕೊಳ್ಬೇಕು ಅಂತ. ಪ್ರತಿ ಹೆಣ್ಮಕ್ಳಿಗೂ ಇದ್ದೇ ಇರುತ್ತಲ್ವ, ಆ ಥರ ನನಗೂ ಆಸೆ ಇತ್ತು. ಇವತ್ತು ನನ್ನ ಆಸೆ ಈಡೇರ್ತಾ ಇದೆ. ಅದು ಈಗ ಹೋಗ್ತಾ ಇದ್ದೀವಿ ಅಪ್ಪನ ಕರ್ಕೊಂಡು ಬರಲಿಕ್ಕೆ, ಜೊತೆಗೆ ನಮ್ಮ ತಮ್ಮನೂ ಬರ್ತಾ ಇದ್ದಾನೆ. ಅವ್ರು ಒಬ್ಬರಿಗೆ ಬರೋಕ್ಕಾಗಲ್ಲಲ್ವ ಅಲ್ವಾ, ಟ್ರೈನಲ್ಲಿ ಇಬ್ಬರು ಬರ್ತಾ ಇದ್ದಾರೆ. ಚಿನಿಮಾ ಬರ್ತಾ ಇದ್ದಾಳೆ ಇವತ್ತು ನಮ್ಮ ಜೊತೆಗೆ ಅಪ್ಪನ ಮೀಟ್ ಮಾಡೋಕ್ಕೆ. ರೈಲ್ವೆ ಸ್ಟೇಷನ್ ಹತ್ರನೇ ಚಿನಿಮಾ ಸ್ಕೂಲ್ ಇರೋದು, ಹಾಗೆ ಅವ್ರನ್ನ ಪಿಕ್ ಮಾಡಿಕೊಂಡು ಚಿನಿಮಾನ ಡ್ರಾಪ್ ಮಾಡಿ ಬಂದ್ಬಿಡ್ತೀವಿ ಅಲ್ಲ ಚಿನಿಮಾ. ನಿಂಗೆ ಖುಷಿ ಆಗ್ತಾ ಇದೆಯಾ, ತಾತ ಬರ್ತಾ ಇದ್ದಾರಲ್ಲ? ಖುಷಿ ಆಗ್ತಾ ಇದೆಯಾ? ನೀನು ಸ್ಕೂಲ್ಗೆ ಹೋಗಿ ಬಂದ್ಬಿಡು ಈವ್ನಿಂಗ್, ಓಕೆನಾ? ತಾತ ಇರ್ತಾರೆ ಮನೆಯಲ್ಲಿ, ನೀನು ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ, ಓಕೆ? ಅವಳು ಇನ್ನೊಂದು ಯಾರಾದರೂ ಬಂದರೆ ಸ್ಕೂಲ್ ಮಿಸ್ ಮಾಡೋದು ಅದೆಲ್ಲ ಸ್ವಲ್ಪ ಕಮ್ಮಿನೇ, ಅಂದರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಹೋಗ್ಬೇಕಪ್ಪ ನೀನು ಅಂತ ಹೇಳಿದ್ದಕ್ಕೆ ಸರಿ ಅಂತಿದ್ದಾಳೆ. ನಿನ್ನೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಕಳಿಸಿರ್ಲಿಲ್ಲ. ಇವತ್ತು ಗ್ಯಾಪ್ ಆದರೆ ಬೇಡ, ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತಾಳೆ ಸ್ಕೂಲಲ್ಲಿ ಚಾಪ್ಟರ್ಸ್ ಸಿಲೆಬಸ್ ಎಲ್ಲ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದ್ದೀವಿ. ನಮ್ಮಪ್ಪ ಈಗ ಹತ್ತತ್ರ 1.5 ವರ್ಷ ಆಯಿತು ರಿಟೈರ್ಡ್ ಆಗಿಬಿಟ್ಟು. ಅದಾದಮೇಲೆ ನಾವು ಕರ್ಕೊಂಡು ಬಂದುಬಿಡೋಣ ಕೆಲವು ದಿವಸ ಅಂತ ಅಂದ್ಕೊಂಡ್ವಿ. ಆವಾಗ ಆಗಿರಲಿಲ್ಲ. ನಾವು ಇನ್ನೊಂದೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೊತ್ತಾ, ನೆಕ್ಸ್ಟ್ ಏನಾದರೂ ನಾನು ರಾಜು ಹೊಸಪೇಟೆಗೆ ಹೋದ್ರೆ ಆವಾಗ ಕರ್ಕೊಂಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಇನ್ನೂ ನಮಗೆ ಟೈಮ್ ಸಿಗಬೇಕು, ಚಿನಿಮಾಗೆ ದೀರುಗೆ ಹಾಲಿಡೇಸ್ ಬರಬೇಕು, ಹಾಗಾಗಿ ಡಿಲೇ ಆಗುತ್ತೆ ಅನ್ನೋದು ಗೊತ್ತಿತ್ತು. ಒಟ್ಟಿನಲ್ಲಿ ಹೋದಾಗ ಕರ್ಕೊಂಬರೋಣ ಅಂದ್ಕೊಂಡ್ವಿ. ಬಟ್ ಅಪ್ಪನೇ ಖುಷಿಪಟ್ಟು ಬಂದ್ರಲ್ಲ, ನಮ್ಗೆ ಅದು ತುಂಬ ಖುಷಿ ಅನ್ನಿಸ್ತು. ಫ್ರೆಂಡ್ಸ್, ನೀವು ನೋಡಿರ್ಬೋದು ರಿಟೈರ್ಡ್ ಆಗೋ ಟೈಮ್ನಲ್ಲಿ ನಮ್ಮಪ್ಪ ಎಷ್ಟು ದಪ್ಪ ಇದ್ದರು ಅಂತ. ಸೊ ಇವಾಗ ತೀರಾ ಇಳ್ದೋಗ್ಬಿಟ್ಟಿದ್ದಾರೆ. ಒಂದು 3 ಮಂತ್ಸಲ್ಲೇ ಅಪ್ ಟು 18 kgs ಏನೋ ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದಾರಂತೆ. ಬಟ್ ನನಗನ್ಸುತ್ತೆ ಇವಾಗೇ ಚೆನ್ನಾಗಿದ್ದಾರೆ ಅಂತ. ಸ್ವಲ್ಪ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರಲ್ವ, ಮಸಲೆಲ್ಲ ಕಮ್ಮಿ ಆಗಿದೆ, ಸ್ವಲ್ಪ ರಿಕವರ್ ಆಗ್ಲಿಕ್ಕೆ ಟೈಮ್ ಬೇಕಾಗತ್ತೆ. ನನಗೆ ಯಾಕೋ ಸಡನ್ನಾಗಿ ನೋಡೋದೆ ಹಾಗೆ ಅನ್ನಿಸ್ತು, ಇನ್ನೊಂದು 5 ವರ್ಷ ಏಜ್ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ. ಇನ್ನು ಅಲ್ಲಿಂದ ಚಿನಿಮಾಗೆ ಸ್ಕೂಲಿಗೆ ಬಿಟ್ಟು ನಾವು ಮನೆಗೆ ಬಂದ್ವಿ. ನಾವು ಬರೋಷ್ಟೊತ್ತಿಗೆ ದೇರು ಇರಲಿಲ್ಲ, ನಮ್ಮ ಆಫೀಸವರೇ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ್ರು, ಟೈಮ್ ಬೇರೆ ಆಗೋಗಿತ್ತು. ಫ್ರೆಂಡ್ಸ್, ಈಗ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಸ್ಪೆಷಲ್ ಇದು ಮಿಲೆಟ್ಸ್ ಪೊಂಗಲ್, ರೈಸಿಂದು ಬೇಡ ಅಂಥೇಳಿ. ಇದು ಜಾಸ್ತಿ ನಮ್ಮ ಮನೇಲಿ ಇತ್ತೀಚೆಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ರೈಸಿಗೂ ಮಿಲೆಟ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ. ಚಿನಿಮಾ ಬೆಳಗ್ಗೆನೇ ತಿಂಡಿ ತಿನ್ನಿಸಿ ಕರ್ಕೊಂಡು ಹೋದ್ವಿ. ಆದಮೇಲೆ
ಮಾಡಿದ್ರೆ ಚೆನ್ನಾಗಿರುತ್ತೆ ತಿಂಡಿ ಎಲ್ಲರೂ ಅಂತೇಳಿ ಕಿಚಡಿ ಇದು ಪೊಂಗಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಒಂಥರ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಅದು ಹಾಗೆ ಎಷ್ಟೋ ದಿವಸ ವೆಯ್ಟ್ ಮಾಡಿದ್ಮೇಲೆ ಸಡನ್ನಾಗಿ ಬಂದುಬಿಡ್ತಾರಲ್ವ, ಏನು ಮಾಡಬೇಕು ಗೊತ್ತಾಗಲ್ಲ. ಇಷ್ಟೊಂದು ಇರುತ್ತೆ ತಲೆಯಲ್ಲೇ, ಅದು ಮಾಡ್ಬೇಕು ಇದು ಮಾಡ್ಬೇಕು. ಹಂಗೆ ಆಗ್ತಾರಲ್ಲ. ಸರಿ ರಾಜು, ತಿಂಡಿ ತಿಂತೀರಾ? ಲಕ್ಷ. ಸೊ ನನಗೆ ಅದು ಕಾನ್ಫಿಡೆನ್ಸ್ ಇದೆ. ಅಂದರೆ ನಮ್ಮನೇಲಿ ಫುಡ್ಗೆ ಇದೇ ಇಲ್ಲ. ನೆಕ್ಸ್ಟ್ ಅವ್ರು ಏನು ಡಯಟ್ ಫಾಲೋ ಮಾಡ್ತಾ ಇದ್ದಾರೆ ಈಗ, ನಾವು ಡೈಲಿ ತಿನ್ನೋದೇ ಹಾಗಿರುತ್ತೆ. ಅದೇ ಅವ್ರು ಡಯಟ್ ಏನು ಫಾಲೋ ಮಾಡ್ತಿದ್ರು, ನಮ್ಮ ಡೈಲಿ ರೊಟೀನೇ ಆಗಿರುತ್ತೆ. ಹಾಗಾಗಿ ನನಗೆ ಅದು ಇದನ್ಸಲ್ಲ. ನಮ್ಗೆ ಎಲ್ಲರೂ ತುಂಬ ಜನ ಹೇಳ್ತಾರೆ, ನಿಮ್ಮನೆ ನಮ್ಮ ಅತ್ತೆನೇ ಎಕ್ಸಾಂಪಲ್ ತಗೊಳ್ಳಿ. ನಮ್ಮ ಅತ್ತೆ ಬಂದಾಗೆಲ್ಲ ಹೆಂಗಿರ್ತಾರೆ, ಹೋಗ್ಬೇಕಾದ್ರೆ ಹೆಂಗೆ ಗಟ್ಟಿ ಮುಟ್ಟೆಗಾಗಿ ಹೋಗ್ತಾರೆ. ಸೊ ಆ ಥರ ಫುಡ್ ಅದಿದೆ. ನಾನು ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇದು ಉಪ್ಪು ಖಾರ ಎಣ್ಣೆ ಎಲ್ಲ ಸ್ವಲ್ಪ ನೋಡಿ ಹಾಕ್ತೀನಲ್ಲ. ಸೊ ಅದು ಒಂದು ಮ್ಯಾಟ್ರ್. ಜೊತೆಗೆ ಇಲ್ಲಿ ಮಕ್ಳ ಜೊತೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಹೆಂಗಿದ್ರು ಮನೇಲೇ ಇರ್ತೀವಲ್ಲ, ಅದು ಕೂಡ ಎರಡೂ ಕಾರಣ ಆಗತ್ತೆ. ಸೊ ಹಂಗೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದಾರೆ, ಬಟ್ ಇನ್ನೂ ಸ್ವಲ್ಪ ಎನರ್ಜೆಟಿಕ್ ಆಗಿದ್ರೆ ಚೆನ್ನಾಗಿರುತ್ತೆ. ಆಗ್ತಾರೆ. ಈಗ ನೋಡು, ಇಲ್ಲಿಂದ ಹೋಗೋಷ್ಟರಲ್ಲೇ ಅಪ್ಪನೂ ಇನ್ನೂ ಗಟ್ಟಿ ಆಗಿಬಿಡ್ತಾರೆ. ಆದರೆ ಚೆನ್ನಾಗಿರುತ್ತೆ. ಸೊ ಇನ್ನು ನಾನು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಶುರು ಮಾಡ್ಕೋಬೇಕು. ಧೀರನ್ನ ಕರ್ಕೊಂಡು ಬರಬೇಕು, ಸಿಕ್ಕಾಬಿಟ್ಟೆ ಕೆಲಸ ಇದೆ. ಅವ್ನು ನಿಮಗೆ ನೋಡಿ ಹಾಗೆ ಟೈಮ್ ಎಷ್ಟೊಂದು ಆಗೋಗ್ಬಿಟ್ಟಿದೆ. ಇನ್ನು ನಾನು ತಿನ್ನೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಹೋಗಿ ಕರ್ಕೊಂಡ್ಬಂದ್ಬಿಡ್ಬೇಕು. ಅವ್ರು ಹೇಳ್ತಾರೆ, ಮೇಡಮ್ ಜಸ್ಟ್ 1-2 hours 3 hoursಲ್ಲಿ ಹೆಂಗಾಗತ್ತೆ ಅಂದರೆ ಮ್ಯಾಮ್ ನಿಮ್ಗೆ ಜಸ್ಟ್ ಅದು ಅಷ್ಟೇ. ನಾವು ಅಷ್ಟರಲ್ಲಿ ತುಂಬ ಮಾಡಿರ್ತೀವಿ, ಇಲ್ಲಿ ತುಂಬ ಮಕ್ಕಳು ಕಲ್ತಿರ್ತಾರೆ, ತುಂಬ ಆಗಿರುತ್ತೆ ಇಲ್ಲಿ ಅಂತ. ಹೌದು, ಅದು ಕರೆಕ್ಟ್. ಮಕ್ಳ ಜೊತೆ ಜಾಸ್ತಿ ಅವ್ರು ಇರ್ತಾರಲ್ಲ, ಸೊ ಅದು ಬೇರೆ ಥರ. ನಾವು ಮನೆಯಲ್ಲಿ ಬಿಸಿ ಆಗಿರ್ತೀವಲ್ಲ, ನಮ್ಮ ಕೆಲಸಗಳೇ ಬೇರೆ ಥರ, ಟೈಮೇ ಸಾಲೋದಿಲ್ಲ. ಏನೋ ನೀವು ನಮ್ಮ ತಮ್ಮನ ರೇರಾಗಿ ನೋಡಿರ್ತೀರ, ಅವನು ಜಾಸ್ತಿ ಬರೋದಿಲ್ಲ. ಏನೋ ಈ ಥರ ನಾವು ಅಪ್ಪನ ಜೊತೆನೋ ಅಥವಾ ನಮ್ಮಮ್ಮ ಬಂದಾಗ ಏನೋ ಫಂಕ್ಷನ್ಗೆ ಆ ಥರ ಮೀಟ್ ಮಾಡಿರ್ತೀವಿ. ಅವ್ನು ನೋಡಿ ನಾನು ಚಿಕ್ಕ ವಯಸ್ಸಿನಲ್ಲಿ ಎತ್ತಿ ಬೆಳೆಸಿರೋದಿಗೆ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ನಾನು ಸ್ಕೂಲಿಗೆ ಹೋದರೂ ಅವನ ಜೊತೇಲಿ ಕರ್ಕೊಂಡು ಹೋಗೋದು, ಜೊತೇಲಿ ಕರ್ಕೊಂಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ತುಂಬ ಚಿಕ್ಕ ಹುಡುಗ ಇರಬೇಕಾದ್ರಿಂದನೂ ನನ್ನ ಜೊತೆ ಬೆಳೆದಿದ್ದ ಅವನು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಏನೋ ನಮ್ಮಮ್ಮ ಮೈಸೂರು ಪಾಕು, ಉಂಡೆ, ಚಕ್ಲಿ ಇದೆಲ್ಲ ಮಾಡಿ ಕಳಿಸಿದ್ದಾರೆ. ನಮ್ಮ ರಾಜುಗೆ ಈ ಥರ ತಿಂಡಿಗಳಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮಾಡಿ ಕಳಿಸಿದ್ದಾರೆ. ಅದರ ಜೊತೆಗೆ ಸ್ವಲ್ಪ ಜಾಂಗೀರನ್ನ ಕೂಡ ಕಳಿಸಿದ್ರು. ಅಮ್ಮ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಯಾರಾದರೂ ಊರಿಂದ ಬಂದರೆ ಇಂಥದ್ದನ್ನೆಲ್ಲ ಕೊಟ್ಟು ಕಳಿಸ್ತಿರ್ತಾರೆ ಅವರೇ ಒಂದು ದಿನ ಮುಂಚೆನೇ ಪ್ರಿಪೇರ್ ಮಾಡಿಬಿಟ್ಟು. ಸೊ ನನಗೆ ಇದರಲ್ಲಿ ಮೈಸೂರು ಪಾಕು, ಚಕ್ಲಿ ತುಂಬಾ ಇಷ್ಟ. ದಿರೋ ನೋಡಿಲಿ, ಕಾರಲ್ಲಿ ಯಾರೋ ಬಂದಿದ್ದಾರೆ ನೋಡು. ಯಾರು ಕೇಳು? ಯಾರು ಗೊತ್ತಿಲ್ಲನಾ? ರಾಜಮಾಮ ದಿರು ನೋಡಿಲೆ, ರಾಜಮಾಮ ಇಲ್ಲಿ ಯಾರವರು? ಇನ್ನು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಅಪ್ಪ ಹೊಸ ಮನೆಗೆ ಬಂದಿರಲಿಲ್ಲ, ಅಂದರೆ ಗೃಹ ಪ್ರವೇಶ ಟೈಮ್ನಲ್ಲಿ ಕೂಡ ಬಂದಿರಲಿಲ್ಲ. ಅದಕ್ಕೆ ಒಂದು ಕಡೆಯಿಂದ ಮನೆಯೆಲ್ಲ ತೋರಿಸ್ಕೊಂತ ಬರ್ತಾ ಇದ್ದೀವಿ. తాత వచ్చినట్టు చూడు, తాతకి ఇప్పుడు వస్తాడు చూడండి. ನಿಮ್ಮ ತಮ್ಮನ ಮುಂದೆ ಇಷ್ಟ ತಮ್ಮ ಅನ್ನೋ ಥರನೇ ಇಲ್ಲ, ನೀನೇ ತಂಗಿ ಅನ್ನೋ ಥರ ಇದೆ. ಅವನು ಬೆಳಗ್ಗೆಯಿಂದ ಅವ್ರ ಹತ್ರ ಹೋಗೋಕ್ಕೆ ಎಷ್ಟು ನಾಚಿಕೆ ಪಟ್ಕೊಳ್ತಾ ಇದ್ದ. ಬಟ್ ಇವಾಗ ಸಿನಿಮಾ ಬರೋದೇ ಸ್ವಲ್ಪ ಅಡ್ಜಸ್ಟ್ ಆಗೋಗ್ಬಿಟ್ಟ. ಇನ್ನು ಅವನೇ ಮಾತಾಡ್ಸಿದ್ದೇನು, ಅವ್ರ ಹತ್ರ ಹೋಗೋದೇನೊಬ್ಬ. ಇನ್ನು ಅಪ್ಪ ಅಂತೂ ಜಿಮ್ ನೋಡಬೇಕು ಅಂತ. ಬನ್ನಿ, ವರ್ಕೌಟ್ಸ್ ಮಾಡ್ತಾರೆ.
ಇನ್ನು ನಮ್ಮ ಅಪ್ಪಗೆ ನಾವು ಜಿಮ್ ಸೆಟಪ್ ಮಾಡ್ಕೊಂಡಿರೋದು ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಇದೆ ಅಲ್ವಾ, ಸೊ ಆಚೆ ಹೋಗೋ ಅಗತ್ಯನೇ ಇಲ್ಲ, ಮನೆಯಲ್ಲೇ ಎಲ್ಲ ಚೆನ್ನಾಗಿ ಸೆಟಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ರು. ನಮ್ಮಪ್ಪಗೆ ವರ್ಕೌಟ್ಸ್ ಎಲ್ಲ ಟಚ್ ಇದೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂದರೆ ಅವರಿಗೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಇನ್ನು ನಮ್ಮಪ್ಪ ಅವ್ರು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರಲ್ವಾ, ಅವರು ಕೂಡ ಒಂದು ಜಿಮ್ ರೂಮ್ ಸೆಟಪ್ ಮಾಡ್ಕೊಳ್ಳೋಣ ಅಂಥೇಳಿ ಇಂಟ್ರೆಸ್ಟ್ ಬಂದಿದೆ. ಸೊ ಇಲ್ಲಿ ಬಂದು ಅವರು ಟ್ರೈ ಮಾಡ್ತಾ ಇದ್ದಾರೆ, ಯಾವುದು ಹೇಗೆ ವರ್ಕ್ ಆಗುತ್ತೆ, ನಮಗೆ ಯಾವ್ದು ಸೂಟ್ ಆಗುತ್ತೆ ಅದೆಲ್ಲದನ್ನು ಟೆಸ್ಟ್ ಮಾಡ್ಕೊಳ್ತಾ ಇದ್ರು. ಇದು ನೋಡಿ ನಮ್ಮಪ್ಪ ನಾನು ಬೆಳಗ್ಗೆನೇ ಎದ್ದು ಬಂದು ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತಿದ್ದಾರೆ. ಬಟ್ ನಮಗೆ ಭಯ ಆಗ್ತಾ ಇದೆ, ಅವರೊಬ್ಬರನ್ನೇ ಕಳ್ಸೋದು ಹೆಂಗೆ, ಸಾಯಂಕಾಲ ಹೋಗೋಣ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ನಮ್ಮಪ್ಪ ನೋಡಿ ಪೊಲೀಸ್ ಅಲ್ವಾ, ಸೊ ಎಲ್ಲ ವರ್ಕೌಟ್ ಗೊತ್ತು, ಮಾಡಿ ತೋರಿಸ್ಕೊಡ್ತಾರೆ. ಅವರೆಲ್ಲ ಎಷ್ಟು ವರ್ಷ ಮಾಡಿ ಇದೆ. ಹಂಗಾಗಿ ಸ್ವಲ್ಪ ಏನಾದ್ರು ಗ್ಯಾಪ್ ಬಂದಿದೆ ಅಷ್ಟೇ. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ. ನೀವು ಡಂಬಲ್ಸ್ ಇರ್ತಲ್ಲ, ಇದು ಚೆನ್ನಾಗಿ ವೆಯ್ಟ್ ಓಕೆನಾ? ಅಪ್ಪಡೆ ಚೂಸ ಇಷ್ಟು ದಿವಸ ನಮ್ಮಪ್ಪ ವರ್ಕ್ ಮಾಡ್ತಾ ಇದ್ರಲ್ವ, ಅಲ್ಲಿ ಇಂಥದ್ದೆಲ್ಲ ವರ್ಕೌಟ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಾನಂತೂ ಲೈಫ್ನಲ್ಲಿ ಒಂದು ಸಲನೂ ನೋಡೇ ಇಲ್ಲ ನಮ್ಮಪ್ಪ ಈ ಥರ ವರ್ಕೌಟ್ ಎಲ್ಲ ಮಾಡೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನೋ ನನಗಂತೂ ಇವಾಗ ಸ್ವಲ್ಪ ವರ್ಕೌಟ್ ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ನಾನು ಸ್ವಲ್ಪ ಬ್ಯುಸಿ ಆದಾಗಿಂದ ಮತ್ತೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗ ನಮ್ಮಪ್ಪನಿಗೆ ಇಂಟ್ರೆಸ್ಟ್ ಬಂದಿರೋದು ನೋಡಿ ನಾನು ಕೂಡ ಮಾಡಬೇಕಂತ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಇನ್ನು ನಾನು ಇದು ಚೆನ್ನಾಗಿ ಮಾಡ್ತೀನಿ ಅಂತ ರಾಜು ನೀನು ಮಾಡು ಅಂದರು. ಸ್ವಲ್ಪ ಪರವಾಗಿಲ್ಲ, ಬ್ಯಾಲೆನ್ಸ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಟಚ್ ಇದೆ ಅಲ್ಲ. ಪುಲ್-ಅಪ್ಸ್ ಸ್ಲೋ. ಅದು ಅಂಗಿ ಕೇಳಿಸಿಡಿ ಈಗಿನ ಸ್ಟಾಪ್ అయిపోతుంది మీకేమో ಇನ್ನು ನಾವಿದ್ದಾಗೆ ಬನ್ನಿ, ಒಬ್ಬರೇ ಬರಬೇಡಿ ಅಂತ ಹೇಳಿದ್ವಿ. ನೋಡೋಣ ನಾಳೆಯಿಂದ ಏನು ಮಾಡ್ತಾರೆ ಅಂತ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ, ನಾವು ಕಟ್ಸಿರೋ ಮನೇಲಿ ನಾವೊಬ್ಬ ಬಂದು ಈ ಥರ ಏನು ವರ್ಕೌಟ್ ಮಾಡೋದು ಅಥವಾ ಮನೆಯೆಲ್ಲ ನೋಡೋದು ಮಾಡ್ತಿದ್ರೆ ತುಂಬ ಪ್ರೌಡಾಗಿ ಫೀಲ್ ಆಗುತ್ತೆ. ಅಂದರೆ ನಾವು ಎಷ್ಟೇ ಬೆಳೆದ್ರು ಅವ್ರಿಗೆ ನಾವು ಚಿಕ್ಕವರೇ ಅಲ್ವಾ, ನಾವು ಏನು ನಮ್ಮಪ್ಪಗೆ ನಾವು ಚಿಕ್ಕ ಮಕ್ಕಳೇ ಅಲ್ವಾ. ಸೇಮ್ ನನಗೂ ನಮ್ಮಮ್ಮ ಅವ್ರು ಬಂದಾಗ ಹಿಂಗೆ ನನ್ನ ಆಶೆ ನೆರವೇರ್ತು. ನಿಂದೀಗ ಈಗ ನನ್ನ ಟೈಪ್ ಆ ಪ್ರೌಡ್ನೆಸ್ ಫೀಲಿಂಗ್ ಬೇರೆ ಅಲ್ವಾ. ನಮ್ಮಪ್ಪ ಅದು ಯಾರೋ ಫ್ರೆಂಡ್ ಕಾಲ್ ಮಾಡಿದ್ದಾರೆ, ನನ್ನ ಮಗಳು ಮನೆಗೆ ಬಂದಿದ್ದೀನಿ, ಸ್ವಲ್ಪ ಜಿಮ್ ಇದೆ ಅವ್ರ ಮನೇಲಿ, ವರ್ಕೌಟ್ ಮಾಡೋಣ ಅಂತ ಬಂದರೆ ಎಷ್ಟು ಖುಷಿ ಆಗ್ತದೆ ಗೊತ್ತು ನನಗೆ, ಹೇಳ್ಕೊಳ್ತಾ ಇದೆ. ಚೆನ್ನಾಗಿದೆ ಫೀಲ್. ಒಳ್ಳೇದಿರು. ನಾನು ಇಷ್ಟೋ ತನಕ ಬೆಳಗ್ಗೆಯಿಂದ ಹೋಗಲೇ ಇಲ್ಲ ಯಾರ ಹತ್ರ, ಊಟನೂ ಸರಿ ಮಾಡಿಲ್ಲ. ಅಂದರೆ ಒಂಥರ ನಾಚಿಕೆ ಬಂದುಬಿಟ್ಟಿದೆ ಅವನಿಗೆ. ಈಗ ಚಿನ್ನಿಮಾ ಬರೋದೆ ಬಾ ತಾತನಿಗೆ ಹಗ್ ಮಾಡ್ಕೊಳ್ಳೋಣ ಅಂದರೆ ಫಸ್ಟ್ ಓಡ್ತಾ ಇದ್ದಾನೆ ಅವನೇ. ಕಿಲಾಡಿ ಯಾರಾದ್ರೂ ಒಬ್ರು ಇರ್ಬೇಕು ಅವನಿಗೆ, ಚಿನ್ನಿಮಾ ಇರ್ಬೇಕು ಫಸ್ಟ್. ಹಾಂ, ಅವಳು ನೋಡಿ ಕಾಪಿ ಮಾಡೋದು. ಏನದ ಈಗಲ್ಲ ಏನೋ ಸತ್ತು ಬಿದ್ದಾಗಿದೆ. ಹೌದು, ತುಂಬಾ ಬಂದ್ಬಿಟ್ಟಿದೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ವಾ, ಏನಾದರೂ ಪ್ರಾಣಿಗಳು ಓಡಾಡುವಾಗ ಟ್ರೈನ್ ಹೋಗ್ಬಿಟ್ಟಿದೆ ಹೋಗಿರ್ಬೇಕು.
ಅದರಿಂದ ಇಷ್ಟೊಂದು ಬೆಳಗ್ಗೆಯಿಂದ ಇದೆ ಇಷ್ಟೊಂದು ಹದ್ದು. ಏನು ಬಿರೋದು ಹದ್ದು? ಯಾರವರು? ಟ್ರೈನ್ಗೆ ಯಾರೆಲ್ಲ ಬರ್ತಾರೆ? ಟ್ರೈನ್ಗೆ ಯಾರು ಬರ್ತಾರೆ? ಕ್ಯಾಮ್ರಾ ಎಲ್ಲಿ? ಅದು ಕ್ಯಾಮ್ರಾ ಅಲ್ಲ, ಅದು ಲೈಟ್ ಅದು. ಹಾಂ, ತುಂಬ ಜನರು ಏನು ಮಾಡ್ತಾರೆ ಅಂದರೆ ಹೆಲ್ತ್ ಸ್ವಲ್ಪ ಕೆಡ್ತು ಅಂದರೆ ಅಯ್ಯೋ ಮುಗ್ದೋಯ್ತು ಇಷ್ಟೇ ನನ್ನ ಜೀವನ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ನಾವು ಹಾಗೆ ಬಿಟ್ಬಿಟ್ರೆ ಸೊ ಅದೇ ಡಿಪ್ರೆಷನಲ್ಲೇ ಇರಬೇಕಾಗತ್ತೆ. ಅದ್ರ ಬದಲಾಗಿ ಇಲ್ಲ ನಾನು ಮತ್ತೆ ರಿಕವರ್ ಆಗ್ತೀನಿ, ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ಸ್ವಲ್ಪ ವರ್ಕೌಟ್ಸ್ ಮಾಡೋದು ಮತ್ತು ಸ್ವಲ್ಪ ಹೆಲ್ದಿ ಡಯಟ್ ಎಲ್ಲ ಫಾಲೋ ಮಾಡೋದು ಮಾಡಿಬಿಟ್ರೆ ಎಲ್ಲ ಸೆಟಾಗಿ ಹೋಗ್ಬಿಡತ್ತೆ ಅಲ್ವಾ? ನೋಡಲಿ ದೀರು ತಾತ ಸೈಕಲ್ ಹೊಡಿತಾರೆ. ಬೇಕಾ ನಿಮಗೆ ಸೈಕಲ್? ನಾವು ಸೋಲಾರ್ ಪ್ಯಾನಲ್ಸ್ನ ಯಾವ ರೀತಿ ಹಾಕ್ಕೊಂಡಿದ್ವಿ, ಏನು ಪ್ಲ್ಯಾನ್ ಮಾಡಿದ್ವಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ಈಗ ಅವರು ಮನೆ ಕಟ್ತಾ ಇರೋದ್ರಿಂದ ಈ ಥರ ಐಡಿಯಾಸ್ ಎಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹೊಸದಾಗಿ ಮನೆ ಕಟ್ಟೋರಿಗೆ ಇಂಥದ್ದೆಲ್ಲ ತಲೆನೋವು ತುಂಬಾ ಇರುತ್ತೆ. ನಮ್ಗೆ ಅದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಏಕೆಂದರೆ ಒಬ್ಬೊಬ್ಬರ ಐಡಿಯಾಸ್ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ಮನೆಯಲ್ಲಿ ಜಾಸ್ತಿ ಐಡಿಯಾಸ್ ಇರುತ್ತೆ ಅಥವಾ ಇಂಟೀರಿಯರ್ ಬಗ್ಗೆ ಐಡಿಯಾಸ್ ಇರುತ್ತೆ. ಈ ಥರ ಸೋಲಾರ್ ಪ್ಯಾನಲ್ಸ್ ಒಬ್ಬೊಬ್ರಿಗೆ ಒಂದೊಂದು ಐಡಿಯಾಸ್ ಇರುತ್ತೆ. ಬಟ್ ಎಲ್ಲದೂ ನಾವು ಕಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಥರದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮಪ್ಪ ಇದು ಟೆರೆಸ್ ಮೇಲೇ ಚೆನ್ನಾಗಿ ವಾಕಿಂಗ್ ಮಾಡ್ಬೋದು, ತುಂಬ ಅಗಲ ಇದೆ ಜಾಗ, ಆರಾಮಾಗಿ ಓಡಾಡ್ಬೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೋಡ್ಕೊಂಡು ಬಂದರು. ತಮ್ಮ ಈವ್ನಿಂಗ್ ಊರಿಗೆ ಹೋಗ್ತಾ ಇದ್ದ, ಚಿನ್ನಿಮ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಅವನ್ನ. ಹೋಗ್ಬೇಡ ನೀನು ಇರಬೇಕು, ಇವಾಗ ಬಂದು ಇವಾಗೇ ಹೋಗ್ತೀಯ ನೀನು, ಹಾಂ ಇವಾಗಲೇ ಹೋಗ್ಬಾರ್ದು, ನಾಳೆ ಹೋಗು ನಾಡಿದ್ದು ಹೋಗು ಅಂತ ಕುತ್ಕೊಂಡ್ಬಿಟ್ಟಿದ್ಲು. ಇನ್ನೊಂದು ಕಡೆ ನಾನು ಅಡುಗೆ ರೆಡಿ ಮಾಡ್ತಾ ಇದ್ದೆ, ಅವನಿಗೆ ಟ್ರೈನಲ್ಲಿ ಊಟ ಮಾಡಲಿಕ್ಕೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳ್ಸೋಣ ಅಂತ. ನಮ್ಮಪ್ಪ ಅಂತೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಅವ್ನು ಮತ್ತೆ ಬರ್ತಾನೆ ಬಿಡು, ನಾನು ಇರ್ತೀನಿ, ನಾನು ನೀನು ಆಟಾಡೋಣ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಧೀರು ಇನ್ನೂ ಚಿಕ್ಕವನಲ್ವಾ, ಅವ್ನಿಗಿದೆಲ್ಲ ಏನೂ ಗೊತ್ತಾಗ್ತಾ ಇಲ್ಲ, ನೋಡ್ಬೇಕು ಅವ್ನು ದೊಡ್ಡವನಾದ್ಮೇಲೆ ಏನು ಮಾಡ್ತಾನೆ ಅಂತ. ಅವನಂತೂ ಪಾಪ ಹೋಗಲೇ ಇಲ್ಲ ಅವ್ರ ಹತ್ರ, ತುಂಬ ಕಮ್ಮಿ ಆಗೋಯ್ತು. ಒಂದು ಸಲ ಏನೋ ಚಿನ್ನಿಮ ಬಂದಾಗ ಹೋಗಿ ಹಗ್ ಮಾಡ್ದೆ ಅಷ್ಟೇ. ಇನ್ನು ಹೋಗೋ ಟೈಮ್ನಲ್ಲಿ ನಮ್ಮ ತಮ್ಮನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಟಾಟಾ ಧೀರು, ಟಾಟಾ, ಬಾಯ್ ಬಾಯ್, ಊರಿಗೆ ಹೋಗಿ ಬಾ, ಬಾಯ್ ಬಾಯ್. ಮಮ್ಮಿ ಹತ್ರ ಹೋಗಿ ಇಡ ಅಮ್ಮ ಬಂದಾಗ ಹೋಗಂದ್ರೆ ಹೋಗಿಲ್ಲ. ಅಯ್ಯೋ ಅಯ್ಯೋ, ಅಯ್ಯಯ್ಯೋ ದಾತು ನಿಮ್ಮ ತಾತ ನೋಡ್ರ. ಅಪ್ಪ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅವನು ಹೋಗೋ ಟೈಮ್ನಲ್ಲಿ ಇಷ್ಟು ಅಳ್ತಾನೆ ಅಂತ. ಅವನಿಗೆ ಸಮಾಧಾನ ಮಾಡೋಷ್ಟೊತ್ತಿಗೆ ನಮ್ಗೆ ಸಾಕಾಗೋಯ್ತು. ಅವನಿಗೆ ಮೇಯ್ನಾಗಿ ಏನಪ್ಪ ಅಂದರೆ ಇತ್ತೀಚೆಗೆ ಗಾಡಿಯಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಾನೆ. ರಾಜು ನಮ್ಮದು ಸ್ಕೂಟರಲ್ಲೇ ದಿನಾ 1-2 ರೌಂಡ್ ಕರ್ಕೊಂಡು ಹೋಗ್ತಾರೆ. ಅವ್ನು ಗಾಡಿಯಲ್ಲಿ ಹೋಗಿರೋದು ನೋಡಿ ನಾನು ಗಾಡಿಯಲ್ಲಿ ಹೋಗಬೇಕು ಅಂತ, ಅದು ಒಂದು ಇಂಟ್ರೆಸ್ಟು. ಯಾರಿಗೆ ಸಿಕ್ಕಿದವ್ರಿಗೆಲ್ಲ ಹೊಡೆದಾಗ್ತಾ ಇದ್ದ, ಅವ್ನು ಸಿನಿಮಾ ನೋಡಿಯೋದು ನಾನು ನೋಡಿಯೋದು ಮಾಡ್ತಾಯಿದ್ದ. ಹಾಗೆ ಹಿಂಗೆ ಕನ್ವಿನ್ಸ್ ಮಾಡಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಏನೋ ಒಂದು ಹೇಳಿ ನಮಿಸ್ದೆ. ಆದರೂ ಅವನು ಅಳೋದಂತ ನಿಲ್ಲಿಸ್ತಾನೆ ಇರಲಿಲ್ಲ. ವಾ ಕಣ್ ಮುಚ್ಕೋ. ನೋ ಅಯ್ಯೋ, ಚಿನ್ನಿವಾಗಂತೂ ತುಂಬ ಖುಷಿ ಆಗಿಬಿಟ್ಟಿದೆ, ನಮ್ಮ ಅಪ್ಪನ ಜೊತೆ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗಂತೂ ಈ ಥರ ಮನೆಗೆ ಯಾರಾದರೂ ಬಂದುಬಿಟ್ರೆ ಅಂದರೆ ತುಂಬ ಖುಷಿ. ಚಿಕ್ಕ ವಯಸ್ಸಿನಲ್ಲಿ ನಾವು ಹಾಗೆ ಮಾಡ್ತಾಯಿದ್ವಿ ಬಿಡಿ, ಆದರೆ ಅದು ಅವ್ರನ್ನ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಈ ಬ್ಲಾಗ್ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾಳೆ ಏನಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.